ಕರ್ನಾಟಕ ರಾಜ್ಯದಲ್ಲಿ 1989ನೇ ಇಸ್ವಿಯಿಂದಲೂ ಸಹ ಸಾಕಷ್ಟು ಜಾತಿ ವಿರೋಧಿ ಹೇಳಿಕೆಗಳು ಕನ್ನಡ ಚಿತ್ರರಂಗದ ಮುಖಾಂತರ ಹೊರಬರ್ತಾ ಇದ್ದಾವೆ. ಇದು ವಿಶೇಷವಾಗಿ ದಲಿತ ಸಮುದಾಯ ಮತ್ತು ಹಾಸ್ಟೆಲ್ ಹುಡುಗರು ಬೆಂಗಳೂರು ವಿಶ್ವವಿದ್ಯಾಲಯಗಳು ಒಳಗೊಂಡಂತೆ ಬೆಂಗಳೂರಲ್ಲಿ 50ಕ್ಕೂ ಹೆಚ್ಚು ಹಾಸ್ಟೆಲ್ಗಳಲ್ಲಿ ನಾವು ವಾಸ ಮಾಡ್ತಿದ್ದೀವಿ. ನಮ್ಮ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕುಚೇಷ್ಟೆಗಳನ್ನ ಚಿತ್ರರಂಗದ ವೇದಿಕೆಗಳ ಮುಖಾಂತರ ಮಾತಾಡ್ತಕ್ಕಂಥ ಜಾತಿವಾದಿಗಳಿಗೆ ಈ ಸಮುದಾಯದ ಪ್ರತಿನಿಧಿಗಳಾಗಿ ನಾವು ಎಚ್ಚರಿಕೆ ಕೊಡೋದಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿದ್ದೀವಿ. ದಯಮಾಡಿ ಆ ಸಂದರ್ಭದಲ್ಲಿ ಶಶಿಕುಮಾರ್ ಯಾವುದೋ ಒಂದು ಮೂವಿ ತೆಗೆದಿದ್ರು. ಆ ಮೂವಿನಲ್ಲಿ ಮೀಸಲಾತಿ ತಗೊಂಡವ್ರಿಗೆ ಮೀಸೆ ಇರಲ್ಲ ಅಂತ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಈ ಸಮುದಾಯಗಳನ್ನ ಅವಮಾನಿಸಿದ್ರು. ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಮೇನಕಾ ಥಿಯೇಟರ್ನ ಧ್ವಂಸ ಮಾಡಿ ಅದನ್ನು ಪ್ರತಿರೋಧ ವ್ಯಕ್ತಪಡಿಸಿದ್ವಿ. ಅದು ಇತಿಹಾಸದಲ್ಲಿ ದಾಖಲಾಗಿದೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಹೋರಾಟ. ಆ ರೀತಿ ಉಗ್ರ ಸ್ವರೂಪದ ಹೋರಾಟಕ್ಕೆ ಕನ್ನಡ ಚಿತ್ರರಂಗದ ವೇದಿಕೆ ಮುಖಾಂತರ ಜಾತಿವಾದಿಗಳು ಈ ದಲಿತ ಸಮುದಾಯಗಳನ್ನ ಕೆರಳಿಸ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದ್ರೋಹ ಸಿಗ್ತಾ ಇರ್ತಕ್ಕಂಥ ಒಂದು ಘೋರ ಅಪರಾಧ ಇದು. ಈ ಅಪರಾಧಕ್ಕೆ ಶಿಕ್ಷೆ ಕೇಳುವುದ್ರ ಒಂದೇ ಪರಿಹಾರ ಅಲ್ಲ, ಇವರು ರೆಸಲ್ಯೂಷನ್ ಪಾಸ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇವರು ಚಿತ್ರರಂಗದ ವೇದಿಕೆಗಳ ಮುಖಾಂತರ ಇವರು ಕಲಾವಿದರೇ ಆಗಲಿ, ಪ್ರೊಡ್ಯೂಸರ್ಗಳೇ ಆಗಲಿ, ಯಾರೇ ಆಗಲಿ, ಇವರು ಜಾತಿ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದರೆ ಅವ್ರ ಮೇಲೆ ಇವರೇ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕಾನೂನಿನ ಮುಖಾಂತರ ತಗೋಬೇಕು ಅಂತ ಒಂದು ನಿಲುವಳಿಯನ್ನು ಇವರು ಘೋಷಣೆ ಮಾಡಬೇಕು ಈ ಸಂದರ್ಭದಲ್ಲಿ ಅಂತೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇವತ್ತು ನಾವು ಕನ್ನಡ ಚಲನಚಿತ್ರ ಮಂಡಳಿಯ ಮುಂದೆ ಪ್ರತಿಭಟಿಸಿ ಅವರಿಗೆ ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ನಮ್ಮೆಲ್ಲ ಸಹೋದರರು ಸ್ನೇಹಿತರು ನಮ್ಮೊಟ್ಟಿಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಉದ್ದೇಶಿಸಿ ಈ ವಿಚಾರವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಇವತ್ತೇನು ನಾವು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂಭಾಗ ನಾವೇನೋ ಒಂದು ಎಲ್ಲ ಪ್ರಗತಿಪರ ಹೋರಾಟಗಾರರು ಸಾಂಕೇತಿಕವಾಗಿ ಒಂದು ಹೋರಾಟ ಅಂದ್ಕೊಂಡಿದ್ದೀವಿ. ಇದು ಬಹಳ ನೋವಿನ ಸಂಗತಿ. ಪ್ರತಿ ಸಂದರ್ಭದಲ್ಲೂ ದಲಿತ ಸಮುದಾಯವನ್ನು ಕೆಣಕುವಂತಹ ಕೆಲಸ ಕೆಲವು ಕಲಾವಿದರು ಮಾಡ್ತಾ ಇದ್ದಾರೆ. ಸೊ ನಮ್ಮೊಂದು 6 ತಿಂಗಳ ಹಿಂದೆಗಡೆ ಅದೇ ನಮ್ಮ ಉಪೇಂದ್ರರವರು ಅವರು ಸಹ ಒಂದು ಕೆಲವು ಹೇಳಿಕೆ ಕೊಟ್ಟಿದ್ರು. ಸೊ ಈ ಥರ ಹೇಳಿಕೆಗಳು ಇನ್ನೊಂದು 6 ತಿಂಗಳು ಬಿಟ್ಟು ಇನ್ನೊಬ್ಬ ಕಲಾವಿದ ಆಡ್ತಾನೆ. ಅದಕ್ಕೆ ನಿಮ್ಮ ಒಂದು ಚೇಂಬರ್ ಇಂದ ಒಂದು ಪನಿಷ್ಮೆಂಟ್ ಅಂತ ಸಮುದಾಯಗಳು ಮುಖ್ಯನೇ, ಯಾವುದೇ ಪರ್ಟಿಕ್ಯುಲರ್ ಆಗಿ ದಲಿತ ಸಮುದಾಯನ ತೇಜವಾದಿ ಮಾಡುವಂತ ಕೆಲಸ ಫಿಲ್ಮ್ ಚಾನಲ್ ಮಾಡ್ತಾ ಇದೆ. ಲಾಸ್ಟ್ ಟೈಮ್ ಉಪೇಂದ್ರ ಅವರು ಮಾತಾಡಿದ್ರು ಅವ್ರ ಮೇಲೆ ನೀವು ಸಂಘ ತಗೋಬೇಕು. ಏನೇನು ಸಮಸ್ಯೆ ಆಗಿತ್ತು? ಸರ್, ಈಗ ನಾನು ನಿಮ್ಮ ಒಟ್ಟಿಗೆ ಫೋನಲ್ಲಿ ಮಾತಾಡಿದ್ದು ನಾನೇ. ನಮಗೆ ಈಗ ಉಪೇಂದ್ರ ಅವರು ಲಾಸ್ಟ್ ಟೈಮ್ ಈ ತರ ಮಾಡಿದ್ದಾಗ್ಲೂ ನಾವು ಪ್ರತಿಭಟನೆ ಮಾಡಿ ಅವತ್ತೇ ಪ್ರತಿಕೃತಿ ದಹನ ಮಾಡಿ ಅಸಹನೆ ವ್ಯಕ್ತಪಡಿಸಿದ್ವಿ. ಪದೇ ಪದೇ ಈ ತರ ಆಗ್ತಿದ್ರು. ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ತಾವು ನಿಮ್ಮ ಮಂಡಳಿಯಲ್ಲಿ ಇನ್ನು ಮುಂದೆ ಈ ತರ ಆಗಲ್ಲ ಅನ್ನೋ ಒಂದು ಅಶ್ಯೂರೆನ್ಸ್ ಅನ್ನ ಯಾವ ರೀತಿ ನಮಗೆ ಈ ಸಮುದಾಯಗಳಿಗೆ ಖಾತ್ರಿಗೊಳಿಸಿದ್ರಿ? ಕ್ಷಮಾಪಣೆ ಕೇಳಿದ್ದೀನಿ ಅನ್ನೋ ವಾದ ಒಂದು. ಆಮೇಲೆ ಇಲ್ಲಪ್ಪ ನೀನು ಬಹಿರಂಗವಾಗಿ ನಮ್ಮ ಸಂಸ್ಥೆಗೆ ಬಂದು ಅವನು ಕ್ಷಮಾಪಣೆ ಕೇಳಿದೀನಿ ಅಂತಲ್ಲ, ಅವನು ಉದ್ದೇಶ ಪೂರ್ವಕವಾಗಿ ಮಾತಾಡಬೇಕು ಅಂತಾನೆ ಮಾತಾಡಿದ್ದೇನೆ ಸರ್. ಯಾವುದೇ ಚಿತ್ರ ಬಂದ್ರು ನೋಡಿ ಅದನ್ನ ಅಳವಡಿಸ್ಕೊಳ್ಳೋರು ಸಾರ್ವಜನಿಕರು. ವಿಷ್ಣುವರ್ಧನ್, ರಾಜ್ಕುಮಾರ್, ಅಂಬರೀಷ್ ಅವ್ರನ್ನ ಅಂದ್ರೆ ಅವರ ಭಾವಚಿತ್ರಗಳು ಏನಂತಂದ್ರೆ ಅವ್ರ ಬಟ್ಟೆ ಹಾಕಿರೋದಾಗ್ಲಿ, ಅವ್ರು ಮಾತಾಡೋದಾಗ್ಲಿ, ಸಾಮಾಜಿಕವಾಗಿ ಅವ್ರು ಕೊಡುವಂತ ಮೆಸೇಜ್ಗಳಾಗಿ ಅದನ್ನ ನೋಡಿ ಬೇಗ ಇವೆಲ್ಲ ಮಾತಾಡ್ತೀರಿ. ದಲಿತರ ಬಗ್ಗೆ ಒಂದು ಕೂಗುನು ತಾವು ಈ ಫಿಲಂ ಚೇಂಬರ್ ಇಂದ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಇರಿ ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ನೋಡಿ ಅಣ್ಣ, ನಮ್ಗೇನು ನಿಮ್ಮ ಫಿಲಂ ಚೇಂಬರ್ ಬಗ್ಗೆ ನಮ್ಗೇನು ಕೆಟ್ಟ ಮನೋಭಾವನೆ ಇಲ್ಲ. ನಮ್ಗೆ ನಾವು ಕೇಳ್ತಾ ಇರೋದೇನು, ಒಬ್ರು ಅಧ್ಯಕ್ಷರಾಗಿದ್ದೀರಿ ತಾವಾಗ್ಲಿ, ಉಪಾಧ್ಯಕ್ಷರಾಗ್ಲಿ, ಇಲ್ಲ ಸಾರಾ ಗೋವಿಂದಣ್ಣ ಅವ್ರಾಗ್ಲಿ. ಸರ್ ಒಂದ್ ನಿಮಿಷ ಸರ್, ನಿನ್ನೆ ನಿಮ್ ಗಮನಕ್ಕೆ ನಾವು ತಗೊಂಬಂದ್ರಿ. ತಂದಾದ್ಮೇಲೆ ಅವನೇನ್ ಹೇಳ್ದ, ಅದಕ್ಕಿಂತ ಮುಂಚೆ ಬರೋದಕ್ಕಿಂತ ಮುಂಚೆ ಅವನ ಹತ್ರ ನಾವು ಫೋನಲ್ಲಿ ಮಾತಾಡಿದ್ರಿ. ಅವನು ಸಾರಿ ಕೇಳ್ತೀನಿ ಅಂದ. ಇದುವರೆಗೂ ಅವ್ನಿಗೆ ಏನೊಂದು ಮಾನವೀಯತೆ ಗುಣ ಇದ್ದಿದ್ರೆ ಸಾರಿ ಕೇಳಿ ಕಳಿಸಿದ್ರೆ ಮೆಸೇಜ್ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬಿಟ್ರೆ ಸಾಕ? ಸೋಷಿಯಲ್ ಮೀಡಿಯಾ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾಗೆ ಸೀಮಿತನ? ಅಲ್ಲ ಸಾಹೇಬ್ರೆ, ಇಲ್ಲಿ ಹೇಳಿಕೆ ಕೊಡಿದ್ರೆ ನಿಮ್ಗೆ ಗೊತ್ತಾ ಸರ್? ಅದು ಅದೇ ಸರ್, ನೀವೇ ಹೇಳಿದ್ದಾರೆ. ಏನೋ ಊರಿನ ಡೈಲಾಗ್ ಹೇಳಿದ್ರು. ನಾವು ಅದನ್ನೇ